ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಮಕ್ಕಳ ದಾಖಲಾತಿ ಆಂದೋಲನ. ಗುಂಡಮ್ಮ ಕ್ಯಾಂಪ್ ನಿವಾಸಿಗಳಿಂದ ವಿಶಿಷ್ಟ ಕಾರ್ಯಕ್ರಮ. ಗಂಗಾವತಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಇಲ್ಲಿನ ನಗರಸಭೆ ವ್ಯಾಪ್ತಿಯ ಗುಂಡಮ್ಮ ಕ್ಯಾಂಪ್ ಸರ್ಕಾರಿ ಶಾಲೆಯ ಶಿಕ್ಷಕರು ಸೇರಿದಂತೆ ಅಲ್ಲಿನ ನಿವಾಸಿಗಳು ಮಕ್ಕಳ ದಾಖಲಾತಿ ಆಂದೋಲನವನ್ನು ನಡೆಸುವುದರ ಮೂಲಕ ಕನ್ನಡ ಶಾಲೆಯ ರಕ್ಷಣೆಗಾಗಿ ಮುಂದಾಗಿರುವುದು ಸಾರ್ವಜನಿಕ ವಲಯದಿಂದ ಮುಕ್ತ ಕಂಠ ಪ್ರಶಂಸೆಗೆ ಪಾತ್ರವಾಗಿದೆ. ಶೈಕ್ಷಣಿಕ ವರ್ಷ 2026 ಹಾಗೂ 27ನೇ ಸಾಲಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ದಾಖಲಾತಿ ಹೆಚ್ಚಿಸುವ ಉದ್ದೇಶದಿಂದ ದಾಖಲಾತಿ ಆಂದೋಲನವು ಸಾರ್ವಜನಿಕ ಆಂದೋಲನವಾಗಿ ಮಾರ್ಪಟ್ಟಿದೆ. ಈ ಸಂದರ್ಭದಲ್ಲಿ ಎಂಕೆ ಉಲ್ಲಾಸ್, ಸಿದ್ದು ಗೌಳಿ, ಮಲ್ಲಿಕಾರ್ಜುನ್ ದೇವರಾಜ್ ಸೇರಿದಂತೆ ಅಲ್ಲಿನ ವಾರ್ಡಿನ ನಿವಾಸಿಗಳ ತುಂಬು ಹೃದಯದ ಸಹಕಾರದಿಂದ ಪ್ರತಿಯೊಂದು ಮನೆಗೆ ತೆರಳಿ ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ, ವಿಶೇಷವಾಗಿ ಹಲವು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ದಾಖಲಿಸಬೇಕು ಎಂದು ಮನವಿ ಮಾಡಿದ್ದನ್ನು ಗಮನಿಸಿದರೆ ಆ ವಾರ್ಡಿನ ನಿವಾಸಿಗಳಲ್ಲಿರುವ ಕನ್ನಡದ ಬಗ್ಗೆ ಪ್ರೇಮ ಹಾಗೂ ಶಾಲೆಗಳ ಉಳಿವಿಗಾಗಿ ನಡೆಸುತ್ತಿರುವ ಆಂದೋಲನ ನಿಜಕ್ಕೂ ಮೆಚ್ಚುವಂತದ್ದು. ವಿಶೇಷವಾಗಿ ಶಾಲೆಯಲ್ಲಿ ಸರ್ಕಾರದ ಸೌಲಭ್ಯಗಳ ಕುರಿತು ಗುಣಮಟ್ಟದ ಶಿಕ್ಷಣ, ಉತ್ತಮ ಶಿಕ್ಷಕರಿಂದ ಪಾಠ ಪ್ರವಚನ, ಚಟುವಟಿಕೆ ಆಧಾರಿತ ಬೋಧನೆ ಸೇರಿದಂತೆ ಸರ್ಕಾರದಿಂದ ದೊರೆಯಬಹುದಾದ ಪಠ್ಯಪುಸ್ತಕ, ಬಿಸಿ ಊಟ ಯೋಜನೆ, ಕ್ಷೀರಭಾಗ್ಯ, ಕಂಪ್ಯೂಟರ್ ಶಿಕ್ಷಣ ಸೇರಿದಂತೆ ಮಹತ್ವ ಯೋಜನೆಗಳ ಕುರಿತು ಪಾಲಕರಿಗೆ ಮನವರಿಕೆ ಮಾಡಿ ಕನ್ನಡ ಶಾಲೆಗಳನ್ನು ಉಳಿಸುವ ಬೆಳೆಸುವ ಕಾರ್ಯಕ್ಕೆ ಸರ್ವ ಪಾಲಕರು ಮುಂದಾಗಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕೆ ಸನ್ನಿಕ್ ಕಾಜಾ ಸಾಬ್ ಮಾಧ್ಯಮದೊಂದಿಗೆ ಮಾತನಾಡಿ, ಇದು ಒಂದು ದಿನದ ದಾಖಲಾತಿ ಆಂದೋಲನ ಅಲ್ಲ ಸರ್. ಇಂದು ಆರಂಭಗೊಂಡ ಈ ಆಂದೋಲನವನ್ನು ಜೂನ್ ತಿಂಗಳಲ್ಲಿ ಆರಂಭವಾಗುವ ಶೈಕ್ಷಣಿಕ ನೂತನ ವರ್ಷದವರೆಗೂ ಮಕ್ಕಳ ದಾಖಲಾತಿ ಆಂದೋಲನ ನಡೆಸಿ ಶಾಲೆಗೆ ಹೆಚ್ಚು ಮಕ್ಕಳನ್ನು ಸೇರಿಸುವುದರ ಮೂಲಕ ಕನ್ನಡ ಶಾಲೆಗಳನ್ನು ಉಳಿಸುವ ಸಂಕಲ್ಪವನ್ನ ವಾರ್ಡಿನ ಮಹಾಜನತೆ ಹೊಂದಿದ್ದಾರೆ ಎಂದು ತಿಳಿಸಿದರು. ಒಟ್ಟಾರೆ ಇವೆಲ್ಲವನ್ನ ಗಮನಿಸಿ ನೋಡಿದಾಗ ಈ ಮಕ್ಕಳ ದಾಖಲಾತಿಯಾದರೂ ಇತರ ದಾಖಲಾತಿ ಕಡಿಮೆ ಇರುವ ಶಾಲೆಗಳಿಗೆ ಮಾದರಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಹೇಳಬಹುದು. ಇವರೊಂದಿಗೆ ಶಾಲೆಯ ಮುಖ್ಯ ಗುರುಗಳಾದ ಶ್ರೀನಿವಾಸ್, ಶಿಕ್ಷಕರುಗಳಾದ ಪ್ರಕಾಶ್ ಸೇರಿದಂತೆ ಅಂಗನವಾಡಿಯ ಕಾರ್ಯಕರ್ತರು, ಶಾಲಾ ಅಭಿವೃದ್ಧಿಯ ಪದಾಧಿಕಾರಿಗಳು ಸೇರಿದಂತೆ ಅಪಾರ ಸಂಖ್ಯೆಯ ವಾರ್ಡಿನ ಯುವಕರು ಭಾಗವಹಿಸಿದ್ದರು. ಉಳಿಸಿ ಶಾಲೆಯನ್ನು ಬೆಳೆಸಿ ಪ್ರತಿ ಮಗುವಿಗೆ ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಎಂಬ ಆಂದೋಲನದಿಂದ ಗುಂಡಮ್ಮ ಕ್ಯಾಂಪಿನ ಪ್ರಾಧ್ಯಾಪಕರ ಜೊತೆಗೆ ಗುಂಡಮ್ಮ ಕ್ಯಾಂಪಿನ ಎಲ್ಲ ಯುವಕರು ಮತ್ತು ಯುವಕರು ಸೇರಿ ಈ ಒಂದು ದಾಖಲಾತಿ ಆಂದೋಲನವನ್ನು ನಾವು ಇವತ್ತಿನಿಂದ ಪ್ರಾರಂಭಿಸಿದ್ದೇವೆ. ಈ ದಾಖಲಾತಿಯಲ್ಲಿ ಆಗಮಿಸತಕ್ಕಂಥ ಊರಿನ ಮತ್ತು ಏರಿಯಾದ ಯುವಕರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಎಲ್ಲ ಮಕ್ಕಳು ನಾವು ಈಗಾಗಲೇ ನಮ್ಮ ಯುವಕರು ಮತ್ತು ನಾವೆಲ್ಲ ಜೊತೆ ಸೇರಿ ಈ ಒಂದು ಶಾಲೆಯನ್ನು ಉಳಿಸ್ಬೇಕು, ಈ ಶಾಲೆಯನ್ನು ಬೆಳೆಸಬೇಕನ್ನೋ ಒಂದು ಸಂಕಲ್ಪದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಚಾಲೂ ಮಾಡಿದ್ದೀವಿ. ಇದಕ್ಕಾಗಿ ಬೆಳಗ್ಗೆಯಿಂದ ನನಗೆ ಸಾಥ್ ಕೊಡ್ತಕ್ಕಂಥ ಮುಖಂಡರಾದಂಥ ಖಾಜಣ್ಣ ಮತ್ತು ಸನ್ನಿಕ್ ಸರು, ಶ್ರೀಧರ್ ಸರ್, ಸಲೀಮು, ದೇವು, ಕೊಟ್ರೇಶಣ್ಣ, ರಸೂಲು, ಮೈಬೂಬ್ ಎಲ್ಲ ಪಣ ತೊಟ್ಟು ನಿಂತ್ಕೊಂಡಿದ್ದಾರೆ. ಇವರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ಈ ಆದಷ್ಟು ನಮಗೆ ಸಾಧ್ಯ ಆದಷ್ಟು ನಾವು ಈ ಒಂದು ಪ್ರಾಮಾಣಿಕವಾಗಿ, ನಿಷ್ಕಲಂಶ ಮತ್ತು ನಿಷ್ಪಕ್ಷಪಾತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿ ಸಾಧ್ಯ ಆದಷ್ಟು ನಾವು ದಾಖಲಾತಿ ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀವಿ ಅಂತ ನಾವು ಪ್ರಾಧ್ಯಾಪಕರಿಗೆ ಮತ್ತು ಶಾಲೆಯ ಶಿಕ್ಷಕರಿಗೆ ನಾವು ಭರವಸೆ ಕೊಡ್ತಾ ನಾವು ನಿಮ್ಮ ಜೊತೆಗಿದ್ದೀವಿ, ನಾವು ನಮಗೆ ಸಾಧ್ಯ ಆದಷ್ಟು ನಾವು ನಿಮ್ಮ ಜೊತೆಗಿದ್ದು ನಿಮಗೆ ಕೆಲಸ ಮಾಡಿಕೊಡ್ತೀವಿ ಅಂತ ಎಲ್ಲ ಯುವಕರು ಸೇರಿ ಒಂದು ಪಣ ತೊಟ್ಟಿದ್ದೀವಿ. ಹಾಗಾಗಿ ಎಷ್ಟು ಸಾಧ್ಯ ಆದಷ್ಟು ಮಾಡೋಣ ಅಂತ ಹೇಳಿ ಇಷ್ಟಪಡ್ತೀವಿ. ಧನ್ಯವಾದಗಳು. ಗುಂಡಮ್ಮ ಕ್ಯಾಂಪ್ನಲ್ಲಿ ಸರ್ಕಾರಿ ಶಾಲೆಯ ದಾಖಲಾತಿ ಆಂದೋಲನವನ್ನು ಅಧಿಕೃತವಾಗಿ ನಮ್ಮ ಗುಂಡಮ್ಮ ಕ್ಯಾಂಪಿನ ಎಲ್ಲ ಹಿರಿಯರು, ಯುವಕರು ಹಾಗೂ ವಿಶೇಷವಾಗಿ ಶಾಲೆಯ ಅಧ್ಯಾಪಕರ ಜೊತೆಗೆ ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಈ ಒಂದು ತಂಡದ ಧ್ಯೇಯ ಏನಪ್ಪ ಅಂದರೆ ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಸರ್ಕಾರಿ ಶಾಲೆ ಉಳಿಸಬೇಕಾಗಿದೆ. ಹಾಗೂ ಮಕ್ಕಳನ್ನು ಮತ್ತೊಮ್ಮೆ ನಮ್ಮ ಗುಂಡಮ್ಮ ಕ್ಯಾಂಪಿನ ಎಲ್ಲ ಒಂದು ತಾಯಂದಿರಿಗೆ, ಪೋಷಕರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಈ ಶಾಲೆ ಗುಂಡಮ್ಮ ಕ್ಯಾಂಪ್ ಶಾಲೆ ನಿಮ್ಮ ಶಾಲೆ, ನಮ್ಮ ಶಾಲೆ. ಈ ಶಾಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಕರ್ತವ್ಯ ಇದೆ. ಈ ಶಾಲೆಯಲ್ಲಿ ಅತ್ಯುತ್ತಮವಾದ ನುರಿತ ಶಿಕ್ಷಕರು ಹಾಗೂ ಅನುಭವಿ ಶಿಕ್ಷಕರಿದ್ದಾರೆ. ಇದರ ಸದುಪಯೋಗನ ಪಡ್ಕೊಳ್ರಿ, ತಮ್ಮ ಮಕ್ಕಳ ಭವಿಷ್ಯವನ್ನು
ಉಜ್ವಲಗೊಳಿಸ್ರಿ. ಆ ಉಜ್ವಲಗೊಳಿಸೋದಕ್ಕೆ ಏನೆಲ್ಲ ಸಹಕಾರಗಳು ಬೇಕೋ ಆ ಸಹಕಾರ ನಮ್ಮ ತಂಡ ಮಾಡೋದಕ್ಕೆ ಈಗಾಗಲೇ ನಿರಂತರವಾಗಿ ಒಂದು 3 ತಿಂಗಳಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಅದರಲ್ಲಿ ನಾವು ತಕ್ಕ ಮಟ್ಟಿಗೆ ಯಶಸ್ವಿ ಕೂಡ ಆಗಿದ್ವಿ. ಇನ್ನೂ ಯಶಸ್ವಿ ಆಗ್ಬೇಕಂದ್ರೆ ಪೋಷಕರ ಹಾಗೂ ಎಲ್ಲ ಯುವಕರ ಹಿರಿಯರ ಸಹಕಾರ ಬೇಕು. ಈ ಸಹಕಾರವನ್ನು ಮತ್ತೊಮ್ಮೆ ಕೋರ್ತಾ ಮತ್ತೊಮ್ಮೆ ನಮ್ಮ ಗುಂಡಮ್ಮ ಕ್ಯಾಂಪ್ ಶಾಲೆ ದಾಖಲಾತಿ ಆಂದೋಲನ ಪ್ರಾರಂಭ ಆಗಿದೆ. ದಾಖಲಾತಿ ಮಾಡಿಸಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾನೆ. ಧನ್ಯವಾದಗಳು. ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಾಖಲಾತಿಯನ್ನು ಹೆಚ್ಚಿಸಲು ನಾವು ಇಲ್ಲಿ ಈ ಆಂದೋಲನವನ್ನು ಪ್ರತಿದಿನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಆಂದೋಲನದಲ್ಲಿ ಪಾಲಕರಾಗಿರ್ಬೋದು, ದಾಖಲಾತಿಯನ್ನು ಪಡೆದುಕೊಳ್ಳುವ ಪಾಲಕರಾಗಿರ್ಬೋದು, ಸೊ ತಾವೆಲ್ಲರೂ ಈ ಒಂದು ಆಂದೋಲನದಲ್ಲಿ ಭಾಗವಹಿಸಿದಾಗ ಮಾತ್ರ ಸರ್ಕಾರಿ ಶಾಲೆಯನ್ನು ನಾವು ತಕ್ಕ ಮಟ್ಟಿಗೆ ಅಭಿವೃದ್ಧಿಯನ್ನು ಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದರೊಂದಿಗೆ ಮತ್ತೊಮ್ಮೆ ಪಾಲಕರಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ಕಾರಿ ಶಾಲೆಯಲ್ಲಿ ಓದಿಸುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ನೌಕರಿಯನ್ನು ಪಡೆದುಕೊಳ್ಳೋದಕ್ಕಾಗಿ ಅತ್ಯುತ್ತಮವಾಗಿ ಮೀಸಲೆತ್ತಿ ಸಲುವಾಗಿ ಆಗಿರ್ಬೋದು, ಇತರೆ ಸೌಲಭ್ಯಗಳ ಆಗಿರ್ಬೋದು, ಈ ಸರ್ಕಾರಿ ಶಾಲೆಗಳಲ್ಲಿ ಓದುವುದರಿಂದ ಮಾತ್ರ ಆ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಮತ್ತು ಅದೇ ರೀತಿಯಾಗಿ ಹೇಳಬೇಕು ಅಂತಂದರೆ, ಈ ಶಾಲೆಯಲ್ಲಿರುವಂಥ ಎಲ್ಲ ಸೌಲಭ್ಯಗಳನ್ನು ಇಲ್ಲಿರುವಂತಹ ನಮ್ಮ ಗುಂಡಮ್ಮ ಕ್ಯಾಂಪಿನ ನಿವಾಸಿಗಳಾಗಿರುವಂಥ ಪಾಲಕರಾಗಿರ್ಬೋದು, ಯುವಕರಾಗಿರ್ಬೋದು, ತಾವು ಕೂಡ ಈ ಒಂದು ಆಂದೋಲನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.